ಸೊ ಎಲ್ಲ ಮುಗಿಸ್ಕೊಂಡು ಮೇಲೆ ಈಗ ಕೆಳಗೆ ಬಂದಿದ್ದೀವಿ, ಚಿಕ್ಕಮಗಳೂರು ಟೌನ್ ಒಳಗಡೆ. ಈಗ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಲಂಚ್ ನೋಡಿದೆ ಬರೀ ನಾನ್ ವೆಜ್ಜು ಇರ್ತಿತ್ತು, ಇಲ್ಲಾಂದರೆ ಬರೀ ವೆಜ್ ಇರ್ತಾಯಿತ್ತು. ಸೊ ಎರಡು ಇರೋ ಜಾಗ ನೋಡಿ ಬಂದಿದ್ದೀವಿ, ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದೆ ಗ್ರ್ಯಾಂಡ್ ಮಹಾರಾಜ ಅಂತ ಹೋಟೆಲ್ಲು, ವೆಜ್ಜು ನಾನ್ ವೆಜ್ ಎರಡೂ ಇದೆ. ಇದು ಬಂದು ಈ ಚಿಕ್ಕಮಗಳೂರು ತಾಲೂಕು ಆಫೀಸ್ ಹತ್ರ ಬರುತ್ತೆ ಇದು. ಸೊ ಜಸ್ಟ್ ಈಗ ಇಲ್ಲಿ ಲಂಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. I just wanna be alone. ಕ್ವಿಕ್ಕಾಗಿ ಲಂಚ್ ಮುಗಿಸಿ ಈಗ ಇಲ್ಲೊಂದು ಕೆರೆ ಇತ್ತು. ಆ್ಯಕ್ಚುಲಿ ಇಲ್ಲೊಂದು ಲೋಕಲ್ ಜಾಗ, ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಅದು ನೋಡೋಣ ಅಂತ ಬಂದಿದ್ದೀವಿ. ಚೆನ್ನಾಗಿತ್ತು, ತುಂಬ ಒಂಥರ ಪೀಸಾಗಿತ್ತು ಲೊಕೇಶನ್ನು. ಸೊ ಅದಕ್ಕೆ ಒಂಚೂರು ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದೋ ಇಲ್ಲ ವಾಪಸ್ಸು ಹೋಮ್ ಸ್ಟೇಗೆ ಹೋಗೋದೋ ರೆಸಾರ್ಟ್ಗೆ ಹೋಗೋದೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಜಾಗ ತುಂಬ ಚೆನ್ನಾಗಿತ್ತು, ನಿಲ್ಲಿಸಿ ಸುಮಾರು ಜನ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾವು ಬಂದು ಒಂದು ಸ್ವಲ್ಪ ಓಡಾಡಿಕೊಂಡು ಒಂದೆರಡು ಫೋಟೋ ಹಿಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಜಾಗ ತೋರಿಸ್ತೀನಿ ನೋಡಿ. ಇದೇ ನೋಡಿ, ಸುತ್ತಲೂ ಬೆಟ್ಟಗಳಿದ್ದಾವೆ. ಸೊ ಇಲ್ಲಿ ಸೆಂಟ್ರಲ್ಲಿ ದೊಡ್ಡದೊಂದು ಕೆರೆ ಇದೆ. ಸದ್ಯಕ್ಕೆ ಪೂರ್ತಿ ನೀರಿಲ್ಲ, ಬಟ್ ಚೆನ್ನಾಗಿದೆ ನೋಡಿ. ಫುಲ್ ಎಲ್ಲ ಕಡೆ ಬೆಟ್ಟ ಗುಡ್ಡ, ಎಲ್ಲ ಕಡೆ ಬೆಟ್ಟ ಗುಡ್ಡ, ಇಲ್ಲಿ ಕೆರೆ ಇರೋದು ದೊಡ್ಡದೊಂದು. ಸೊ ಸುಮಾರು ಜನ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಕೆರೆ ನೋಡಿಕೊಂಡು ನೆಕ್ಸ್ಟ್ ನಾವು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೂಡಿಗೆರೆಗೆ ಏನಕ್ಕಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ನೋಡೋ ಪ್ಲೇಸಸ್ ಆಲ್ಮೋಸ್ಟ್ ಮೂಡಿಗೆರೆ ಕಡೆಗೆ ಇದೆ. ಸೊ ಮೂಡಿಗೆರೆಯಲ್ಲಿ ಬೇರೆ ಪ್ಲೇಸಸ್ ಎಲ್ಲ ನೋಡಿಕೊಂಡು ಬೆಳಗ್ಗೆ ಇಲ್ಲಿಂದ ಬಿಟ್ಬಿಡೋದೆ ನಾವು. ಸೊ ಈಗ ಇಲ್ಲೊಂದು ಚಿಕ್ಕದ ಒಂದು ಟೀ ಬ್ರೇಕ್ ಹಾಕಿದ್ದೀವಿ, ನಿಮ್ಗೆ ಜಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಚಿಕ್ಕದ ಟೀ ಬ್ರೇಕ್ ಹಾಕಿದ್ದೀವಿ. ಸೊ ಈಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ನಾನು ಟೀ ಕಾಫಿ ಕುಡಿಯೋಲ್ಲ, ಸುಮ್ಮನೆ ಬಂದಿದ್ದೀವಿ ಜೊತೆಯಲ್ಲಿ. ಸೊ ನೆನ್ನೆ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ, ಎಲ್ಲ ನೋಡಿ ನಿಮ್ಗೆ ಹೇಳಿದ್ವಲ್ಲ, ರೂಮ್ಸ್ ಎಲ್ಲ ಹುಡುಕ್ತಾ ಇದ್ದೀವಿ. ಹೊರಟು ಇನ್ನೇನು ಯಾವುದಾದ್ರೂ ಗೆಸ್ಟ್ ಹೌಸ್ ಆಗಲಿ ಅಥವಾ ಹೋಮ್ ಸ್ಟೇಗಾಗಲಿ ಹೋಗ್ಬೇಕು ಅಂತ. ಸೊ ಹುಡುಕಿ ಸುಮಾರು ಕಡೆ ಹುಡುಕಿ ನಾವು ಆನ್ಲೈನಲ್ಲೆಲ್ಲ ನೋಡಿ ಲಾಸ್ಟಿಗೆ ಒಂದು ಒಳ್ಳೆ ಬೆಸ್ಟ್ ಜಾಗ ಸಿಕ್ತು. ಆ ಜಾಗಕ್ಕೆ ಬಂದು ನೈಟ್ ಸ್ಟೇ ಆಗಿ ಡಿನ್ನರೆಲ್ಲ ಮಾಡಿಕೊಂಡು, ನೈಟೆಲ್ಲ ಏನು ವಿಡಿಯೋ ಹಿಡ್ದಿಲ್ಲ ನಾನು. ಸೊ ಕತ್ಲಲ್ಲಿ ಏನು ಹಿಡಿಯೋದು ವಿಡಿಯೋ ಅಂತ ಜಾಸ್ತಿ ಏನು ವಿಡಿಯೋ ಹಿಡಿಯೋಕ್ಕೆ ಹೋಗಲಿಲ್ಲ. ಸೊ ನೈಟ್ ಸ್ಟೇ ಆಗಿ ಇಲ್ಲೇ ಆ್ಯಕ್ಚುಲಿ ಒಂದು ಹೋಮ್ ಸ್ಟೇನೇ ಇದು, ಹೋಮ್ ಸ್ಟೇಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ನಾನು ತೋರಿಸ್ತೀನಿ ನಿಮಗೆ ಡೀಟೇಲ್ಡಾಗಿ.
ಸೊ ಈ ಹೋಮ್ ಸ್ಟೇಗೆ ಬಂದು ನಾನು ಡಿನ್ನರ್ ಐ ಮೀನ್ ನಾವೆಲ್ಲ ಡಿನ್ನರ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕ್ಯಾಂಪ್ ಫೈರ್ ಕ್ಯಾಂಪಲ್ಲಿ ಆ್ಯಕ್ಚುಲಿ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತು ಸಾಂಗ್ಸ್ ಎಲ್ಲ ಆಡಿ ಫುಲ್ ಸಾಂಗ್ಸ್ ಹಾಕ್ಕೊಂಡು ಸ್ಪೀಕರ್ ಇತ್ತು ಮೈಕ್ ಎಲ್ಲ ಇತ್ತು. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಸೊ ಈ ಥರ ಸಾಂಗ್ಸ್ ಎಲ್ಲ ಆಡಿ ಫುಲ್ ಎಂಜಾಯ್ ಮಾಡಿ ಆಮೇಲೆ ಸುಮಾರು ಹೊತ್ತು ಎಂಜಾಯ್ ಮಾಡಿದ್ವಿ, ನೇಚರ್ನೆಲ್ಲ ಎಂಜಾಯ್ ಮಾಡಿ. ಮಳೆ ಬೀಳ್ತಾ ಇತ್ತು, ಮಳೆ ಅಂದರೆ ಜಡಿ ಮಳೆ ಬೀಳ್ತಾ ಇತ್ತು. ಈಗಲೂ ಸೇಮ್ ಅದೇ ಕಂಡೀಷನ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಜಡಿ ಮಳೆ ಬೀಳ್ತಾ ಇತ್ತು, ಹೊರಗಡೆ ಕುತ್ಕೊಂಡು ಆ ಬೆಂಕಿ ಹತ್ರ ತುಂಬಾ ಚೆನ್ನಾಗಿತ್ತು. ಅದು ಇಲ್ಲೇ ಫುಡ್ ಕೂಡ ಪ್ರಿಪೇರ್ ಮಾಡಿದ್ರು. ಇಲ್ಲೇ ಏನೇನು ಮಾಡಿದ್ರು ಫುಡ್ಡು? ಅನ್ನ, ಸಾಂಬಾರ್, ಚಪಾತಿ, ದಾಲ್ ಮತ್ತು ಚಿಕನ್ನು ಫ್ರೈ, ಇಷ್ಟು ಐಟಮ್ ಮಾಡಿದರು. ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮಲ್ಕೊಂಡ್ವಿ. ಮಲಗಿ ಈಗ ಬೆಳಗ್ಗೆ ಎದ್ದು ಟೈಮ್ 9:30 10 ಗಂಟೆ ಏನೋ ಆಗಿದೆ. ಸೊ ಈಗಲೂ ಕೂಡ ಇನ್ನೂ ಒಂದು ಬೆಳಗಿನ ಜಾವ 7 ಗಂಟೆ 7:30 ಥರ ಇದೆ. ಸೊ ಈ ಜಾಗನ ನಾನು ನಿಮ್ಗೆ ತೋರಿಸ್ತೀನಿ. ಮಳೆ ಬೀಳ್ತಾ ಇದೆ ಆ್ಯಕ್ಚುಲಿ. ಮಳೆ ನಿಂತ ಮೇಲೆ ಇನ್ನೂ ಡೀಟೇಲ್ಡಾಗಿ ಹೊರಗಡೆ ಎಲ್ಲ ಹೋಗಿ ತೋರಿಸ್ತೀನಿ. ಈಗ ಒಳಗಡೆ ಇಂಟೀರಿಯರ್ ನೋಡೋಣ. ನಾವು ರೆಡಿ ಆಗೋ ಬರೋಷ್ಟರಲ್ಲಿ ಮಳೆ ನಿಂತಿರುತ್ತೆ ಅನ್ಕೊಂತೀನಿ. ಆಮೇಲೆ ಬೇಕಾದರೆ ನಿಮ್ಗೆ ಹೊರಗಡೆ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದೇ ಹೊರಗಡೆ ಇರೋದು. ಹೊರಗಡೆ ಇಷ್ಟು ಮಾತ್ರ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ. ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಒಳಗಡೆ ಇರೋದು ಇಂಟೀರಿಯರ್ ಇದು. ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕಂಪ್ಲೀಟ್. ಇದೆಲ್ಲ ಏನು ಕಾಫಿನಾ ಟೀನಾ ಏನಿದು? ಹಾಂ, ಸೊ ಎಲ್ಲ ಒಳಗಡೆ ಇರೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾರಲ್ಲಿ ನಿಲ್ಲಿಸಿದ್ದೀವಿ ನೋಡಿ. ಮಳೆ ಬೀಳ್ತಾನೇ ಇದೆ. ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ನಾವು 4 ಜನ ಇದ್ದೀವಿ. ಸೊ ಒಳಗೆ ಹೋಗ್ಬೇಕಂದ್ರೆ ಇಲ್ಲೊಬ್ಬ ಫ್ರೆಂಡ್ ಇದ್ದಾನೆ. ಇವ್ನು ನಿನ್ನೆಯಿಂದ ನಮ್ಮ ಜೊತೆನೇ ಇದ್ದಾನೆ. ಒಳಗೆ ಎಂಟ್ರಿ ಹಾಲ್ ಇದೆ ಆ್ಯಕ್ಚುಲಿ. ಹಾಲಲ್ಲಿ ಇಲ್ಲಿ ಕೂತ್ಕೊಳಕ್ಕೆಲ್ಲ ಜಾಗ. ಟಿ ವಿ ಇತ್ತು, ಟಿ ವಿ ಕೂಡ ನೋಡ್ತಿದ್ವಿ. ಅದು ಬಿಟ್ಟು ಇದೊಂದು ರೂಮು. ಎರಡು ಸೇಮ್ ಸಿಮಿಲರ್ ರೂಮ್. ಒಂದು ರೂಮ್ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ, ರೂಮು ತುಂಬ ಚೆನ್ನಾಗಿದೆ. ಡಬಲ್ ಬೆಡ್ ಕಾಟು. ಸೊ ಇಲ್ಲಿಂದ ಓಪನ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಹೊರಗಡೆಗೆ ಹೋಗ್ಬೋದು. ಮತ್ತು ಇಲ್ಲಿ ಟಾಯ್ಲೆಟ್ ಕೂಡ ಇದೆ. ಟಾಯ್ಲೆಟ್ ಕೂಡ ಸ್ಪೇಷಿಯಸ್ ಆಗಿ ತುಂಬ ದೊಡ್ಡದಾಗಿದೆ. ಆಮೇಲೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಎಲ್ಲ ಜಾಗ. ಮತ್ತು ಇದು ಹೊರಗಡೆ ಹೋಗ್ಬೋದು. ಇದರದ್ದು ನಾನು ಡೈರೆಕ್ಟ್ ಇಲ್ಲಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ನೋಡಿದ್ರಲ್ಲ, ರೂಮು ಚೆನ್ನಾಗಿದೆ ತುಂಬ. ಸೊ ಇಲ್ಲಿಂದ ಹೊರಗಡೆಗೆ ಬಂದರೆ ನಿಮಗಿಲ್ಲಿ ಡೈನಿಂಗ್ ಏರಿಯಾ ಇರುತ್ತೆ. ಸೊ ನೋಡಿ, ಇದು ಕಂಪ್ಲೀಟ್ ಡೈನಿಂಗ್ ಏರಿಯಾ. ಈ ಜಾಗ ಡೈನಿಂಗ್ ಏರಿಯಾ. ಮತ್ತು ಅಲ್ಲಿ ಕೂಡ ರೂಮ್ಸ್ ಇದ್ದಾವೆ ಆ್ಯಕ್ಚುಲಿ. ರೂಮ್ಸು ಮತ್ತು ಇಲ್ಲೊಂದು ಕಿಚನ್ ಇದೆ ನೋಡಿ. ಇದೇ ಡೋರು ನಮ್ಮ ರೂಮ್ಗೆ ಕನೆಕ್ಷನ್ನು. ಸೊ ಇಲ್ಲೊಂದು ಕಿಚನ್ ಥರ ಇದೆ. ಎಲ್ಲ ಅಡುಗೆ ಇಲ್ಲೇ ಮಾಡ್ತಾರೆ ಕಂಪ್ಲೀಟು. ಕಿಚನ್ನು ಮತ್ತು ಇದು ರೂಮ್ಸು. ಮತ್ತು ಇಲ್ಲೊಂದು ಕಿಚನ್ ಇದೆ. ಸೊ ಇಲ್ಲೆಲ್ಲ ಐಟಮ್ಸು. ಇಲ್ಲಿ ಕೂಡ ಒಂದು ಕಿಚನ್ನು, ಫ್ರಿಜ್ಜು, ಕಿಚನ್ನು. ಮತ್ತು ಇದು ಹೊರಗಡೆ. ಇದೆಲ್ಲ ಆಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಇದು. ಹಾಂ, ಆ ಕಡೆ ಕೂಡ ರೂಮ್ಸ್ ಇದ್ದಾವೆ. ಸೊ ಇದೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಮಳೆ ನಿಂತ ಮೇಲೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ನಾವು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ. ನಾವು ಒಂದು 1/2 hour ಇಲ್ಲ 3/4 hour ತಗೊಂಡಿರ್ತೀವಿ. 1 hour ಅನ್ಕೋ. ಸೊ 1 hour ಅಲ್ಲಿ ಎಷ್ಟು ಚೇಂಜ್ ಆಗಿ ಹೋಗಿದೆ ನೋಡಿ. ನಿಮಗೆ ವೆದರ್ ತೋರಿಸ್ತೀನಿ ನಾನು ನಿಮಗೆ. ರೆಡಿ ಆಗಿದ್ದೀವಿ ಇವಾಗ. ರೆಡಿ ಆಗಿ ಇನ್ನೇನು ಹೊರಡಬೇಕು. ಸೊ ಹೊರಡಕ್ಕೆ ಮುಂಚೆ ನಿಮಗೆ ಒಳಗಡೆ ಎಲ್ಲ ತೋರಿಸಿದ್ವಲ್ಲ, ಹೊರಗಡೆ ಒಂದ್ಸಲ ತೋರಿಸ್ಬಿಡೋಣ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನೋಡಿ, ಕಂಪ್ಲೀಟ್ ವೆದರೇ ಚೇಂಜ್ ಆಗೋಗಿದೆ. ಆಗಲೇ ಜಡಿ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು ನೋಡಿ. ಇನ್ನೂ ನೀರೆಲ್ಲ ಹಾಗೆ ಇದೆ ಇಲ್ಲಿ. ಬಟ್ ಅಷ್ಟು ಬೇಗ 1 hour ಕೂಡ ಇಲ್ಲ, ಒಂದು 45 to 50 minutes ಒಳಗಡೆ ಎಷ್ಟು ಚೇಂಜ್ ಆಗೋಗಿದೆ ನೋಡಿ ವೆದರ್. ಇಲ್ಲೇನು ಮಳೆನೇ ಬಿದ್ದಿಲ್ಲ ಅನ್ನೋ ಥರ ಇದೆ. ಬಟ್ ಆಲ್ಮೋಸ್ಟ್ ವೆದರ್ ಹಾಗೆ ಇದೆ, ಚಿಲ್ಡಾಗೆ ಇದೆ. ಸ್ವಲ್ಪ ಬಿಸಿಲು ಬಂದು ಹೋಗ್ತಾ ಇದೆ ನೋಡಿ. ನಿಮ್ಗಾಗಲೇ ತೋರಿಸ್ದಾಗೆ ಕಂಪ್ಲೀಟ್ ಇಲ್ಲಿಂದ ತೋರಿಸ್ಕೊಂಬರ್ತೀನಿ, ಈ ಕಾರ್ನರಿಂದ. ಸೊ ಇದೆಲ್ಲ ಫುಲ್ ಎಸ್ಟೇಟಾ? ಹಾಂ, ಎಸ್ಟೇಟ್ ಥರನೇ. ಸೊ ನೋಡಿ, ಇಲ್ಲಿ ಉಯ್ಯಾಲೆ ಹಾಕಿದ್ದಾರೆ. ಸೊ ಇಲ್ಲೊಂದು ಹಾಕಿದ್ದಾರೆ.
ಫ್ಯಾಮಿಲಿ ಎಲ್ಲ ಬಂದರೆ ತುಂಬ ಗ್ರೂಪಲ್ಲಿ ಬಂದರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನಾವೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇದೆಲ್ಲ ಇದೆ ಆ ಕಡೆನಾ. ಸೊ ಅಲ್ಲಿಂದ ನೀವು ಹಾಗೆ ಮುಂದಕ್ಕೆ ಬಂದರೆ ಸೊ ಇದು ಎಂಟ್ರಿ. ಇದು ಆ್ಯಕ್ಚುಲಿ 2 ಎಂಟ್ರೆನ್ಸ್ ಇದೆ. ಇಲ್ಲೊಂದು ಎಂಟ್ರಿ ಇದೆ ಮತ್ತು ಇಲ್ಲೊಂದು ಎಂಟ್ರಿ ಇದೆ. ಸೊ ಇದು ಮೇಯ್ನ್ ಎಂಟ್ರಿ ಇದು. ಸೊ ಆ ಜಾಗದಿಂದ ಎಂಟ್ರ್ ಆಗ್ತೀವಿ ನಾವು ಒಳಗಡೆಗೆ. ನಾನು ಹೋಗಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಬಂದರೆ ನಿಮಗೆ ಇಲ್ಲೂ ಕೂಡ ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ. ಸ್ವಿಂಗ್ಸ್ ಹಾಕಿದ್ದಾರೆ ಇಲ್ಲೂ ನೋಡಿ ಈ ಥರ. ಹಾಂ ಕುತ್ಕೊಂತೀಯಾ? ಹುಷಾರು. ಸೊ ಆರಾಮಾಗಿ ಚಿಲ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಈ ವೆದರಲ್ಲಿ ಇಂಥ ಜಾಗದಲ್ಲಿ ಈ ಥರ ಕುತ್ಕೊಂಡು ಮಜಾ ಮಾಡ್ತಾ ಇದ್ರೆ ಸಾಕಾಗಿದೆ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಈ ಕಡೆಗೆ ಇನ್ನೊಂದಷ್ಟು ಸ್ವಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಲೈಟಿಂಗ್ಸ್ ಕೂಡ ಅಷ್ಟೇ. ನೈಟು ಏನು ಹಿಡಿಯೋಕ್ಕಾಗಿಲ್ಲ ವಿಡಿಯೋ, ಬಟ್ ತುಂಬ ಚೆನ್ನಾಗಿದೆ. ಅದು ಎಂಟ್ರೆನ್ಸು. ಸೊ ಇದೆಲ್ಲ ಮತ್ತೆ ಅವ್ರದ್ದೇ ಜಾಗ. ಸೊ ಅದು ಬಿಟ್ಟು ಈ ಕಡೆಗೆ ಬಂದರೆ ಇಲ್ಲೊಂದು ಚಿಕ್ಕ ಜಾಗ ಇದೆ. ನಾನೇ ನೋಡಿಲ್ಲ ಇದೇನು ಅಂತ. ನೈಟ್ ಅಲ್ವಾ, ಸೊ ಏನು ಬರಲಿಲ್ಲ ಈ ಕಡೆ ಎಲ್ಲ ನಾವು. ಸೊ ಚಿಕ್ಕದಾಗ ಒಂದು ಫೌಂಟೇನ್ ಆಫ್ ಪಾಂಡ್ ಥರ ಏನೋ ಮಾಡಿದ್ದಾರೆ ಇಲ್ಲಿ, ಸುಮ್ಮನೆ ಒಂದು ಅಟ್ರಾಕ್ಷನು. ಸೊ ಅದೇ ನೋಡಿ ಮೇಯ್ನ್ ಜಾಗ. ಮೇಯ್ನ್ ನಾವು ಇದ್ದಿದ್ದು ಹೋಮ್ ಸ್ಟೇ ಅದು. ಸೊ ಇಲ್ಲಿಂದ ಎಂಟ್ರಿ ಅದು, ಐ ಮೀನ್ ಇಲ್ಲಿಂದ ವ್ಯೂ ಅದು. ಹೇಗೆ ಕಾಣಿಸ್ತದೆ ವ್ಯೂ ಅಂತ. ಚೆನ್ನಾಗಿದೆ, ತುಂಬ ಒಂಥರ ಯುನೀಕಾಗಿ ಪಕ್ಕ ಒಂದು ಒಳ್ಳೆ ಫಾರ್ಮ್ ಹೌಸ್ ಫೀಲೇ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಆಸಮಾಗಿ ಕಾಣಿಸ್ತಾ ಇದೆ ನೋಡಿ. ಬೇಡ ಬೇಡ ಅಂದ್ರೂ ಬಂದಿಲ್ಲಿ ಮಲಗಿದಾಳೆ. ವೈಟ್ ಡ್ರೆಸ್ ಹಾಕ್ಕೊಂಡು ಬಂದಿಲ್ಲಿ ಮಲಗಿದಾಳೆ. ಗಲೀಜಾದರೆ ಹಾಂ ಹುಷಾರು ನೋಡಿ. ಸೊ ಆ ಜಾಗ ಎಲ್ಲ ತೋರಿಸಿದಾಯ್ತು ನಿಮಗೆ. ಇದು ಮೇಯ್ನ್ ಜಾಗ ಅಂತ ಕೂಡ ತೋರಿಸಿದೆ. ಸೊ ಅದು ಬಿಟ್ಟು ನಿಮಗೆ ನೆಕ್ಸ್ಟು ಈ ಕಡೆಗೆ. ಹೌದು, ಇರೋ ನಿಮಿಷ. ಸೊ ಆಗಲೇ ನಿಮಗೆ ಆ ಜಾಗ ತೋರಿಸಿದೆ. ಈಗ ಇದು ತೋರಿಸ್ನಲ್ವ, ಇದು ನಾವಿದ್ದಿದ್ದು ಹೋಮ್ ಸ್ಟೇ. ಸೊ ಅಲ್ಲಿಂದ ಮುಂದಕ್ಕೆ ಯಾವುದು ಇದಾ ಈ ಪೋರ್ಷನ್? ಓಕೆ, ಇಲ್ಲಿ ಆಮೇಲೆ ಬರೋಣ ಏನು? ಓಕೆ, ಫಸ್ಟ್ ಇಲ್ಲಿ ಹೋಗೋಣ. ಇದು ಆ್ಯಕ್ಚುಲಿ ಏನಂತಾರೆ ಇದನ್ನು, ಮಲ್ಟಿಪಲ್ ಬೆಡ್ಸ್ ಇರೋ ಜಾಗನ. ಸೊ ಈ ಗ್ರೂಪಲ್ಲಿ ಬರ್ತಾರಲ್ವ, ಒಂದು 10 ಜನ 12 ಜನ ಅಥವಾ ಮೋರ್ ದೆನ್ 5-6 ಪೀಪಲ್ ಬಂದಾಗ ಈ ಜಾಗ ಯೂಸ್ ಮಾಡ್ಬೋದಂತೆ. ಸೊ ಇದೊಂದು ದೊಡ್ಡ ಹಾಲ್ ಇದೆ. ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ. ಓಪನ್ ಮಾಡ್ತೀನಿ ಅಂದ್ರೆ ನಾನೇ ಬೇಡ ಅಂದೆ. ಸೊ ಹಾಲ್ ಇದು ದೊಡ್ಡದೊಂದು. ಸೊ ಈ ಹಾಲ್ ಒಳಗಡೆ ಆ್ಯಕ್ಚುಲಿ ಇದಿರೋದು ಏನು, ಬೆಡ್ಸ್ ಇರೋದು. ಮಲ್ಟಿಪಲ್ ಬೆಡ್ಸ್ ಇರ್ತವೆ ಇದ್ರೊಳಗೆ. ಬಂದು ಇಲ್ಲಿ ಸ್ಟೇ ಇರೋರು ಇರ್ಬೋದು. ಇಲ್ಲ ನಮ್ಮ ಥರ ಒಂದು 3 ಜನ 4 ಜನ ಬರ್ತಾರೆ ಅಂದರೆ ಆ ಥರ ಉಳ್ಕೊಬೋದು. ನೆಕ್ಸ್ಟ್ ಇದು ಕೂಡ ಚೆನ್ನಾಗಿದೆ. ಈ ಜಾಗ ಕೂಡ ತುಂಬ ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ನಮ್ಗೆ ಅಲ್ಲಿಗೆ ಕನೆಕ್ಷನ್. ಹಾಂ ಇರ್ಬೋದು ಮೋಸ್ಟ್ಲಿ. ಹೌದು. ಸೊ ನೋಡಿ, ಮರಗಳೆಲ್ಲ ತುಂಬ ಎಷ್ಟೆಷ್ಟು ದೊಡ್ಡದಾಗಿದ್ದಾವೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಕನೆಕ್ಷನ್ ಇದೆ. ಅಥವಾ ನೀವು ಆ ಕಡೆಯಿಂದ ಬಂದರೆ, ಆ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಐ ಮೀನ್ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಚಿಲ್ ಔಟ್ ಮಾಡ್ಬೋದು. ಸೊ ಇಲ್ಲಿಂದ ಡೈರೆಕ್ಟ್ ನಿಮ್ಗೆ ಅಲ್ಲಿ ತೋರಿಸ್ತಾ ಇದ್ದೀನಿ, ಡೈರೆಕ್ಟ್ ಅಲ್ಲಿ ಹೋಗ್ಬೋದು, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಫೈನಲಿ ಈ ಜಾಗ ನಿಮಗೆ ನಾನು ಹೇಳಿದ್ನಲ್ವ, ನಾವು ಆ್ಯಕ್ಚುಲಿ ಚೆನ್ನಾಗಿ ಚಿಲ್ ಔಟ್ ಮಾಡ್ತಾ ಇದ್ವಿ ಅಂತ. ಸೊ ಅದೇ ಜಾಗ ಇದು. ಕಾರ್ ನಿಲ್ಲಿಸಿದ್ದೀವಿ. ಕಾರ್ ನಿಲ್ಲಿಸಿ ಕ್ಯಾಂಪ್ ಫೈರ್ ಎಲ್ಲ ಇಲ್ಲೇ ಹಾಕಿದ್ದು. ಸೊ ಇಲ್ಲಿ ಮಶ್ರೂಮ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿರೋರು ರಾಮು ಅಂತ, ಅವರು ಬೆಳಗ್ಗೆ ತೋಟದಲ್ಲಿ ಸಿಕ್ತು ಅಂದ್ಬಿಟ್ಟು ಕಿತ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇಲ್ಲೇ ಸ್ಟೇ ಆಗಿದ್ರೆ ಇದರಲ್ಲಿ ಏನಾದರೂ ಮಾಡ್ಕೊಡ್ತಾ ಇದ್ರು. ಹೌದೌದು. ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಬೆಳೆದಿದೆ ಆ ಕಡೆ. ಬಟ್ ಇದು ತಿನ್ಬೋದಾ ಏನು ಅಂತ ಗೊತ್ತಿಲ್ವೇ? ತಿನ್ನೋದೇ ಅವ್ರ ಮನೆ ಕಳಿಸಿದಾರಂತ ಆಲ್ರೆಡಿ ಮಾಡೋದಕ್ಕೆ. ಹೌದಾ? ಓಕೆ ಓಕೆ, ನಾವೇನು ಓಡ್ತಾ ಇದೀವಿ, ಇನ್ನೇನು ನಮ್ಗೇನು ಬೇಕಾಗಿಲ್ಲ. ಸೊ ಈ ಜಾಗ ನೋಡಿ ತುಂಬ ಚೆನ್ನಾಗಿತ್ತು. ನೈಟ್ ಆಲ್ಮೋಸ್ಟ್ ನಾವು ಬಂದಾಗಿಂದ ಮಲಗಕ್ಕಿಂತ ಮುಂಚೆ ಕಂಪ್ಲೀಟ್ ಇಲ್ಲೇ ಸ್ಪೆಂಡ್ ಮಾಡಿದ ಟೈಮು. ತುಂಬ ಚೆನ್ನಾಗಿತ್ತು ಇದು ಜಾಗ ಒಂಥರ. ನೋಡಿ ಇಲ್ಲಿಂದ ವ್ಯೂ ಆಗಿರ್ಬೋದು. ಅಫ್ಕೋರ್ಸ್ ನೈಟ್ ಏನೂ ಕಾಣಿಸಿಲ್ಲ, ಬಟ್ ಈಗ ಬೆಳಗ್ಗೆ ಎದ್ದು ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆ ಸ್ಪೀಕರಲ್ಲೆಲ್ಲ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಸಾಂಗ್ಸ್ ಎಲ್ಲ ಆಡಿ ತುಂಬ ಚೆನ್ನಾಗಿತ್ತು. ಹಾಂ, ಅಲ್ಲೋಗೋಣ. ಸೊ ಅಲ್ಲಿಂದ ನೆಕ್ಸ್ಟು
ಅಲ್ಲೊಂದು ಸಿಟ್ಟಿಂಗ್ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ. ಈ ಜಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ಕೆರೆ ಇದೆ, ನಿಮಗೆ ಕೆರೆ ತೋರಿಸ್ತೀನಿ. ಸೊ ನೋಡಿ, ಕಂಪ್ಲೀಟ್ ಗ್ರೀನರಿಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಈಗ ಬರೋದಿಲ್ಲ ಸ್ಮೆಲ್, ನೋಡಿ ಕಂಪ್ಲೀಟ್ ಗ್ರೀನರಿಯಿಂದ ತುಂಬ್ಕೊಂಡಿದೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಈ ಜಾಗನ. ನಮಗೆ ಫ್ಯಾನ್ಸಿ ಆಗಿರೋ ಜಾಗ ಬೇಕಾಗಿರಲಿಲ್ಲ. ಈ ಸ್ವಿಮ್ಮಿಂಗ್ ಪೂಲು ಫುಲ್ ಫ್ಯಾನ್ಸಿ ಆಗಿರೋದು ಬೇಕಾಗಿರಲಿಲ್ಲ ನಮ್ಗೆ. ಈ ಥರ ಅಥೆಂಟಿಕ್ ಆಗಿ ಒಂಥರ ಈ ಥರ ಸೂದಿಂಗ್ ಆಗಿರೋ ಜಾಗನೇ ಬೇಕಾಗಿತ್ತು. ಅದೇ ಥರ ಕೂಡ ಸಿಕ್ತು. ನಾವು ತುಂಬ ಹುಡುಕಿದ್ದಕ್ಕೆ ಫೈನಲ್ ಆಗಿ ಸಿಕ್ತು. ನೋಡಿ, ಕೆರೆ ಇಲ್ಲಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ ಇದು. ಅಷ್ಟು ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಈ 360 ಜಾಗ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಕೂತು ಕೂಡ ನೀವು ಚಿಲ್ಔಟ್ ಮಾಡ್ಬೋದು. ಈ ಜಾಗ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲೊಂದು ಚಿಕ್ಕದ ಪಾಂಡು, ಈ ಕಡೆ ಒಂದು ಸ್ವಲ್ಪ ದೊಡ್ಡದು ಕೆರೆ. ನೋಡಿ, ಆ ಕಡೆ ಜಾಗ ಎಲ್ಲ ಫುಲ್ ಗ್ರೀನರಿ ಇದೆ. ನೋಡಿ, ಅಲ್ಲಿ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಈ ಜಾಗದ ಹೆಸರು, ಈ ಹೋಮ್ ಸ್ಟೇ ಹೆಸರು ಕಾಫಿ ತೋಟ ಹೋಮ್ ಸ್ಟೇ. ಕಾಫಿ ತೋಟ ಹೋಮ್ ಸ್ಟೇ ಚೀಕನಹಳ್ಳಿ ಅಂತ. ಚೀಕನಹಳ್ಳಿ. ಸೊ ಇದು ಆಕ್ಚುಲಿ ಬಂದು ಯಾವ ಊರ ಹತ್ರ? ಮೂಡಿಗೆರೆಯಿಂದ 18 ಕಿಲೋಮೀಟರ್. ಮೂಡಿಗೆರೆಯಿಂದ ಒಂದು 18ರಿಂದ 19 ಕಿಲೋಮೀಟರ್ ಒಳಗಡೆ. 18 ಕಿಲೋಮೀಟರ್ ಇದೆ. ಸೊ ನೀವು ಚಿಕ್ಕಮಗಳೂರಿಂದ ಮೂಡಿಗೆರೆಗೆ ಬಂದು, ಮೂಡಿಗೆರೆಯಿಂದ ಅಲ್ಲಿಂದ ಒಂದು 18 ಕಿಲೋಮೀಟರ್ ಇಲ್ಲಿಗೆ ಬಂದ್ರೆ ಇಲ್ಲಿ ಒಂದೊಳ್ಳೆ ಜಾಗ ನಿಮ್ಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ವರ್ತು. ನಾವು ಇಲ್ಲಿ ಬಂದಾಗ ನಮ್ಗೆ ಅನ್ಕೊಂಡಿರ್ಲಿಲ್ಲ ಜಾಗ ಇಷ್ಟು ಚೆನ್ನಾಗಿರುತ್ತೆ ಅಂತ, ಬಟ್ ತುಂಬಾನೇ ವರ್ತ್ ಇದೆ. ಮತ್ತೆ ಇದು ಆಂಬಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಮತ್ತೆ ಸ್ಟಾಫ್ ಕೂಡ ಎಲ್ಲ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಆನ್ ದ ವೇ ಬ್ಯಾಂಗ್ಳೂರ್ ರೂಟಲ್ಲಿ ಸಿಗುತ್ತೆ ಇದು ನಮಗೆ. ನಾವು ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ವಿಸಿಟ್ ಮಾಡಿ ಮೂಡಿಗೆರೆಗೆ ಬಂದರೆ ಇಲ್ಲೊಂದು ದಿವಸ ಸ್ಟೇ ಇದ್ದು, ಇಲ್ಲ 2 ದಿವಸ ಸ್ಟೇ ಇದ್ದು ನೆಕ್ಸ್ಟ್ ನೋಡೋ ಪ್ಲೇಸಸ್ ನೋಡಿಕೊಂಡು ಬ್ಯಾಂಗ್ಳೂರು ಹೊಡ್ಬೋದು. ಸೊ ಅದೇ, ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ತುಂಬ ಹತ್ರ ಆಗುತ್ತೆ ಅಂದ್ಬಿಟ್ಟು ಬಂದು ಇಲ್ಲಿ ಸ್ಟೇ ಇದ್ದೀವಿ. ಇವಾಗ ಇಲ್ಲಿಂದ ಇನ್ನೇನು ಎಲ್ಲ ಮುಗಿಸ್ಕೊಂಡು ಹೊರಡದೆ. ಇನ್ನೊಂದು ಆನ್ ದ ವೇ ಹೋಗ್ತಾ 1-2 ಪ್ಲೇಸಸ್ ಏನಾದರೂ ನೋಡಬೇಕು ಅಂತ ಅಂದ್ಕೊಂಡ್ರೆ ನೋಡ್ತೀವಿ, ಇಲ್ಲಾಂದರೆ ಹಾಗೆ ಡೈರೆಕ್ಟ್ ರಿಟರ್ನ್ ಹೊಟ್ಟೋಗ್ತೀವಿ. ಸೊ ಚೆನ್ನಾಗಿದೆ, ಓವರ್ ಆಲ್ ಆಗಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಈಗ ಇನ್ನೇನಿಲ್ಲ, ಇಲ್ಲಿಂದ ಹೊರಡದೆ. ಎಲ್ಲ ರೆಡಿ ಆಗಿದ್ದೀವಿ, ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಒಳ್ಳೆ ಟಿಫನ್ ಕೊಟ್ಟರು. ಟಿಫನ್ ಎಲ್ಲ ಮಾಡಿಕೊಂಡು ಈಗೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ. ಸೊ ಆಗಲೇ ಹೇಳ್ದಾಗೆ ಜಾಗ ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು ನೋಡಿ ಜಾಗನ. ಮತ್ತು ಸ್ಟಾಫ್ ಕೂಡ ಅಷ್ಟೇ, ನಾನು ಹೇಳಿದ್ನಲ್ಲ ಆಗಲೇ, ರಾಮು ಅವರು ತುಂಬ ಚೆನ್ನಾಗಿ ಹೆಲ್ಪಿಂಗ್ ಆಗಿದ್ದರು. ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ, ಎಲ್ಲ ಪ್ರತಿಯೊಂದೂ ಅವರು ನಾವು ಕೇಳಿದ್ದೆಲ್ಲ ಮಾಡ್ತಿದ್ರು. ಸೊ ಥ್ಯಾಂಕ್ ಯು ರಾಮು ಅವರೇ. ಸೊ ಅಷ್ಟೇ, ಇನ್ನೇನು ಜಾಸ್ತಿ ತೋರಿಸೋದೇನಿಲ್ಲ. ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಜಾಗದ ಹೋಮ್ ಸ್ಟೇ ಬಗ್ಗೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಅದೆಲ್ಲ ಕೊಟ್ಟಿರ್ತೀನಿ. ಒಂದ್ಸಲ ನೀವು ಈ ಕಡೆ ಏನಾದರೂ ಬರ್ತೀರಾ ಅಥವಾ ಈ ಕಡೆ ಏನಾದ್ರು ಪ್ಲ್ಯಾನ್ ಇದೆ ಅಂದರೆ ಒಂದ್ಸಲ ಕಾಲ್ ಮಾಡ್ಕೊಂಡು ಬನ್ನಿ. ಒಳ್ಳೆ ಅಫೋರ್ಡಬಲ್ ಪ್ರೈಸಸ್ ಕೊಡ್ತಾರೆ. ನಮಗೆ ಕೂಡ ತುಂಬ ಒಳ್ಳೆ ಪ್ರೈಸಸ್ಸಲ್ಲೇ ರೂಮ್ಸ್ ಎಲ್ಲ ಕೊಟ್ಟಿದ್ರು. ಚೆನ್ನಾಗಿದೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇನ್ನೇನಿಲ್ಲ, ಇಲ್ಲಿಂದ ಹೊರಟು ನಿಮ್ಗೆ ಆನ್ ದ ವೇ ಏನೇನಾಗುತ್ತೆ, ಏನೇನು ಮಾಡ್ತೀವಿ, ಏನೇನು ನಡೆಯುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಜಾಸ್ತಿ ಲೇಟ್ ಮಾಡೋದು ಬೇಡ, ಹೊರಡೋಣ. ಫೋರ್ಟ್ ನೋಡಿಕೊಂಡು. ಚೆನ್ನಾಗಿದೆಯಾ ಸರ್ ಫೋರ್ಟು? ಚೆನ್ನಾಗಿದೆ. ಸ್ಟಾರ್ ಫೋರ್ಟ್. ಓಕೆ ಓಕೆ, ಗೊತ್ತು ಬಿಡಿ, ಚೆನ್ನಾಗಿದೆ ಅದು. ನೀವು ಈ ಕಡೆ ಎಲ್ಲ ನೋಡಿದ್ರೆ ಮತ್ತೆ ರಿಟರ್ನ್ ಬರ್ಬೇಕು. ಮಂಜುರಾಬಾದ್. ಸೊ ನಾವು ಇಲ್ಲಿ ಚೆಕ್ಔಟ್ ಮಾಡಿ ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ಗೆ? ಅದೇನೋ ಒಂದು ಪ್ಲೇಸ್ ಹೇಳಿದ್ದಾರೆ, ಅದು ದೇವಸ್ಥಾನ ಥರ ಇದೆ. ಓಕೆ, ತುಂಬ ಚೆನ್ನಾಗಿದೆ, ಅದು ನೋಡಿ ಅಂದ್ಬಿಟ್ಟು. ಸೊ ಅದು ನೋಡಿಕೊಂಡು ಅಲ್ಲಿಂದ ಬೇರೆ ಯಾವುದೋ ನೋಡೋದಿಲ್ಲ, ಡೈರೆಕ್ಟ್ ಹಾಸನ್ ಮೇಲಿಂದ ಬ್ಯಾಂಗ್ಳೂರ್. ಸೊ ಬೈ ಹೋಮ್ ಸ್ಟೇ. ಚೆನ್ನಾಗಿದೆ ನೋಡಿ, ಕಂಪ್ಲೀಟ್ ತೋಟ ಎಸ್ಟೇಟು. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಓನರ್ನ ಕೂಡ ಮೀಟ್ ಮಾಡಿದ್ವಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು. ಸೊ ಹೇಳಿದೀವಿ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬರ್ತೀವಿ ಅಂತ. ಆಮೇಲೆ ಇಲ್ಲಿ ಯಾವ್ದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ, ಅದ್ ಮಾಡ್ಬಿಡಿ ಇದ್ ಮಾಡ್ಬಿಡಿ ಹಿಂಗಿರ್ಬೇಡಿ, ಯಾವ್ದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹೌದು, ಚೆನ್ನಾಗಿತ್ತು ಜಾಗ, ತುಂಬಾ ಚೆನ್ನಾಗಿತ್ತು. ನೋಡಿ ಅದು ಇದು ತೋರಿಸ್ಬಿಟ್ಟು ನೋಡಿ, ಮನೆ ಇಲ್ಲೇ ಇದ್ದಿದ್ದು ನಾವು, ಅಲ್ಲೇ ಇದ್ದಿದ್ದು. ಈಗ ಎಕ್ಸಿಟ್ ಆಗಿ ಹೊರಡ್ತಾ ಇದ್ದೀವಿ.
ಕಾಫಿ ತೋಟ ಹೋಮ್ ಸ್ಟೇ ನೋಡಿ, ಕಾಫಿ ತೋಟ ಹೋಮ್ ಸ್ಟೇ ಇದು. ಸೊ ಇಲ್ಲಿರೋ ನಂಬರ್ಗೂ ಕಾಲ್ ಮಾಡ್ಬೋದು, ಇಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅದಕ್ಕೂ ಕಾಲ್ ಮಾಡ್ಕೊಬೋದು. ಸೊ ಇದು ರೋಡು, ಇಲ್ಲಿಂದ ನಾವು ಇವಾಗ ಲೆಫ್ಟ್ ಹೋಗ್ಬೇಕಲ್ಲ. ಲೆಫ್ಟ್. Truly a desperate lost soul. I got a feeling this world lost control. There's no. ಸೊ ಹೋಮ್ ಸ್ಟೇಯಿಂದ ಬೇರೆ ಜಾಗ ಹೋಗ್ಬೇಕಾಯ್ತು, ಪ್ಲಾನ್ ಚೇಂಜ್ ಆಗಿ ಇವಾಗ ಇಲ್ಲಿ ಬೇಲೂರು ದೇವಸ್ಥಾನ ಬಂದಿದ್ದೀವಿ. ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಬೇಲೂರು ದೇವಸ್ಥಾನ. ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಲಂಚ್ ಎಲ್ಲ ಮಾಡೋಣ ಅಂತ. ಒಳಗೆ ಕ್ಯಾಮ್ರಾ ಅಲೋ ಇದ್ದರೆ ಒಳಗೆಲ್ಲ ತೋರಿಸ್ತೀನಿ, ಇಲ್ಲಾಂದರೆ ದರ್ಶನ ಆದಮೇಲೆ ಸಿಗ್ತೀನಿ. ಸೊ ಕಾರ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಇದೆಯಂತೆ, ಪ್ರಸಾದ. ಸೊ ಊಟ ನಾವು ಇಲ್ಲೇ ಮಾಡ್ಕೊಂಬಿಡೋಣ ಅಂತ. ಬನ್ನಿ ಒಳಗೆ ಹೋಗೋಣ ದೇವಸ್ಥಾನಕ್ಕೆ. My time is gonna last. What if I try to push through my past? But I don't even know if I ever fall. Will they even notice? Never cared for rounded by love. I just wanna be alone. I just wanna be alone. I just wanna be alone. ಸೊ ನೋಡಿದ್ರಲ್ಲ, ಒಳಗಡೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಈಗ ಹೊರಗಡೆ ಬಂದ್ವಿ. ಏನು ಮಾತಾಡೋಕ್ಕಾಗಿಲ್ಲ, ಅಲ್ಲಿ ತುಂಬ ಸೈಲೆಂಟಾಗಿತ್ತು. ಸೊ ಅದಕ್ಕೆ ನಾವು ಹಾಗೆ ಜಸ್ಟ್ ತೋರಿಸೋಣ ಅಂದ್ಬಿಟ್ಟು ನಿಮ್ಗೆ ಒಳಗಡೆ ದೇವಸ್ಥಾನ ಎಲ್ಲ ತೋರಿಸ್ದೆ. ಸೊ ಈಗ ಹೊರಗಡೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು, ಅಲ್ಲೇ ಪ್ರಸಾದ ಇತ್ತು ಊಟ, ಅದೆಲ್ಲ ಮಾಡಿಕೊಂಡು ಈಗ ಕಾರ್ ಹತ್ರ ಬಂದಿದ್ದೀನಿ. ಮತ್ತು ಇಲ್ಲಿಂದ ನೆಕ್ಸ್ಟು ಹೊರಡೋದೆ. ಎಲ್ಲಿಗೆ ಹೋಗೋದು ಅಂತ ಇನ್ನೇನು ಪ್ಲ್ಯಾನ್ ಇಲ್ಲ, ನೋಡಬೇಕು, ಎಲ್ಲರನ್ನ ಕೇಳಬೇಕು ಎಲ್ಲಿ ಹೋಗ್ಬೇಕು ಏನು ಅಂತ. ವೆದರ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾ ಇದೆ. ಒಂದು 10 ನಿಮಿಷ ಮಳೆ ಇರುತ್ತೆ ನೋಡಿ, ಅಲ್ಲಿ ನಿಮಗೆ ವೀಡಿಯೋಸಲ್ಲಿ ತೋರಿಸಿದ್ನಲ್ಲ, ಪ್ರೀವಿಯಸ್ ವೀಡಿಯೋಸಲ್ಲಿ 10 ನಿಮಿಷ ಮಳೆ ಚೆನ್ನಾಗಿ ಹೊಡಿತು. ಈಗ ಮತ್ತೆ ಅಷ್ಟು ಬೇಗ ಬಿಸಿಲು ಬಂದಿದೆ. ಬಿಸಿಲು ಬಂದು ಮತ್ತೆ ಜಡಿ ಥರ ಇಟ್ಕೊಂಡಿದೆ. ಸೊ ಈಗ ಜಾಸ್ತಿ ಲೇಟ್ ಮಾಡೋದು ಬೇಡ, ಹೊರಟುಬಿಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿಂದ ನೋಡಬೇಕು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತ. ಡೈರೆಕ್ಟ್ ಬ್ಯಾಂಗ್ಳೂರ್ ಕಡೆ ಹೋಗೋದಾ
ಇಲ್ಲ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋದಾ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಅಲ್ಲಿಗೆ ಹೋಗಿ ನೋಡ್ತೀನಿ, ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬೇಲೂರಂತೂ ಚೆನ್ನಾಗಿತ್ತು, ಬೇಲೂರು ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲ ಕಲ್ಲುಗಳಲ್ಲಿ ಆ ಒಂದು ಇದನ್ನು ಅಂದ್ಕೊಂಡು ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಅದೊಂಥರ ಖುಷಿ ಆಗುತ್ತೆ. ಈಗೆಲ್ಲ ಅಷ್ಟು ಮಷಿನರೀಸು, ಅಷ್ಟೊಂದು ಕಟ್ಟಿಂಗ್ ಮಷಿನ್ಸು ಅದೆಲ್ಲ ಬಂದ್ರೂ ಅಷ್ಟು ಪರ್ಫೆಕ್ಷನ್ ಬರಲ್ಲ. ಹಾಗೆಲ್ಲ ಬರೀ ಕೈಯಿಂದನೇ ಮಾಡಿದ್ದಾರೆ ಅಷ್ಟು ವರ್ಕ್ನ. ಸೊ ತುಂಬ ಚೆನ್ನಾಗಿದೆ ಓವರಾಲ್ ಆಗಿ. ಇಲ್ಲಿ ಎಕ್ಸ್ಪೀರಿಯನ್ಸೇ ಒಂಥರ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಹೋಗೋಣ. I got a feeling this world lost control. There's no more hope left. We're stuck in the unknown. It's the only thing I know. If I ever fall, will they even notice? Never care for all goodbye love. I just wanna be alone. I just wanna be alone. ಏನ್ ಮಾಡಿದ್ರೆ ಇಬ್ರು ಅದ್ ಮಾಡ್ಬೇಕು. ಸೊ ನೋಡಿ, ಇಲ್ಲಿ ಬ್ರೇಕ್ಗಂತ ನಿಲ್ಸಿದ್ವಿ, ಒಂಚೂರು ಟೀ ಕಾಫಿ ಏನಾದ್ರು ತಗೋತೀನಿ ಕುಡಿಯೋಣ ಅಂತ ನಿಲ್ಸಿದ್ರೆ ಮೇಡಮ್ ಬಂದು ಏನು ಆಟ ಆಡ್ತಾ ಇದಾರೆ ನೋಡಿ. ಚಿಕ್ಕ ಮಕ್ಳು ಆಟ ಆಡೋ ಇದ್ರಲ್ಲಿ ಆಡ್ತಾ ಇದೆಯಾ, ಬೀಳ್ತೀಯ ಅದರಲ್ಲಿ. ಎಂಪೈರ್ ಹತ್ರ ನಿಲ್ಸಿದ್ವಿ, ಆನ್ ದ ವೇ ಹಾಸನ್ ರೋಡಲ್ಲಿ, ಹಾಸನ್ ಹೈವೇಲಿ. ಸೊ ಇದು ಎಂಪೈರು. ಬಂದು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸು, ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ದೀವಿ. ಇನ್ನೇನೊಂದು ಫ್ಯೂ ಅವರ್ಸ್ ಬ್ಯಾಂಗ್ಳೂರು ರೀಚ್ ಆಗೋಗ್ತೀವಿ. ಬ್ಯಾಂಗ್ಳೂರು ರೀಚ್ ಆಗೋಗಿ ಡಿನ್ನರ್ ತಿನ್ಕೊಂಡು ಅಲ್ಲಿಂದ ಮನೆಗೆ ಡೈರೆಕ್ಟ್. ಬನ್ನಿ ಹೋಗೋಣ. I've been seeing through damaged glass. I got a feeling my time isn't gonna last. What if I tried to push through my past? But I don't even know if I ever fall. Will they even notice? Never care for all goodbye love. I just wanna be alone. I just wanna be alone. Oh, be I just wanna be alone. Truly a desperate lost soul. I got a feeling this world lost control. There's no more hope left. We're stuck in the unknown. It's the only thing I know. If I ever fall, will they even notice? Never care for all goodbye love. I just wanna be